ಅರೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಅರೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿದ್ದೇರ ನೆನೆ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಅರೆ ಎಲ್ಲಿ ಕಮ್ಲಿ, ನೀನು ರಿಷಿ ಸರ್ ಒಟ್ಟಿಗೆ ಬಸ್ಸಿಂದ ಇಳ್ದು ಬಂದ್ರಿ ತಾನೆ? ಏನಾಯ್ತು? ಯಾಕೆ ಮಕ್ಕ ಹಿಂಗೆ ಸಪ್ಪಗೈತೆ? ಏನಿಲ್ಲ ನಿಂಗೆ, ಸುಮ್ಕೆ ತಿನ್ನು. ಏನೂ ಆಗಿಲ್ಲ ಅಂದರೆ ಯಾಕೆ ಹಿಂಗೆ ಸಪ್ಪು ಕೂತಿದ್ಯಾ? ಹೇಳಣ್ಣ. ಹೇಳಿದ್ನಲ್ಲ, ನಿಜವಾಗ್ಲೂ ನನಗೇನೂ ಆಗಿಲ್ಲ. ನೀನು ಹೋಗಿ ಊಟ ಮಾಡು. ಕಮ್ಲಿ, ಇರು, ಇನ್ನು ಸ್ವಲ್ಪ ಸಾಂಬಾರು ಹಾಕ್ಸ್ಕೊಂಬರ್ತೀನಿ. ಹಾಂ ಅಮ್ಮವ್ರೆ, ಸರಿ ಅಮ್ಮವ್ರೆ, ಬರ್ತಾ ಇದ್ದೀವಿ. ಆನ್ ದ ವೇ ಮಾರಾಪುರಕ್ಕೆ ಬಂದು ಸೇರ್ತೀವಿ. ಓಯ್, ಕಾಮಿನಿ ಮೇಡಮ್ ಅವರು ಬಿರ್ನ ಬರೋಕ್ಕಂತ ಫೋನ್ ಮಾಡಿದ್ದಾರೆ. ಊಟ ಮುಗಿದ ತಕ್ಷಣ ಮಾರಾಪುರಕ್ಕೆ ಫೈನಾ ಬನ್ರೋ. ಏನಾಯ್ತಣ್ಣ? ಅಣ್ಣ, ಏನಾಯ್ತು? ನೀವನ್ನೇ ಅಂತ ಕಣ್ರೋ, ನಾವೆಲ್ಲ ಸೇರಿ ಹುಡುಕ್ಬೇಕಾಗಿರೋದು. ಅಮ್ಮವ್ರ ಆಜ್ಞೆ. ಏಯ್, ಆರ್ಡ್ರ್ ಮಾಡ್ಬಿಟ್ಟು ಬಾ. ಲೈ ಮೂದೇವಿ, ಕಾಣಕ್ಕಿಲ್ವೇನ್ಲ? ಊಟಕ್ಕಂತ ಕೂಗಿಸ್ಕೊಳ್ತಾ ಇದ್ರೆ ತಿಂದು ಜೀರ್ಣ ಆಗಕ್ಕಿಲ್ವಾ? ಏನೇ ಕೂಗಾಡ್ತಾ ಇದ್ಯಾ? ಸುಮ್ಮನೆ ಕೂತ್ಕೋ. ಏಯ್, ಭರವಸೆ ಕೊಟ್ಟು ಮಾತಾಡು, ತೆಪ್ಪು ನಿಂದು. ನೀನಾರೇ ಕೇಳಕ್ಕೆ? ಡಾಬಾ ನಿಮ್ಮ ಅಪ್ಪಂದ. ನಾನು ಎಲ್ಲಿ ಬೇಕಾದ್ರೂ ಕೈ ತೊಳಿತೀನಿ, ಎಲ್ಲಿ ಬೇಕಾದ್ರೂ ಹೋಗಿತೀನಿ. ಏನೇ ಇವಾಗ? ಆವಾಗಿಂದ ನೋಡ್ತಾ ಇದ್ದೀನಿ. ಏನೇ ಓವರಾಗಿ ಮಾಡ್ತಾ ಇದ್ಯಾ? ಅಣ್ಣ, ಅಣ್ಣ, ಅಲ್ಲೇನೋ ಜಗಳ ನಡೀತಿದೆ ಅನ್ಸುತ್ತೆ. ಅಣ್ಣ, ಎದ್ದೋಳು. ಯಾರಾದ್ರೂ ಹತ್ರ ಬಂದ್ರೆ ಒಬ್ಬೊಬ್ಬನ ಕಚ್ಚಿಲ್ ಹಾಕ್ಬಿಡ್ತೀನಿ. ಯಾರಿಲ್ದಿರೋ ಜಾಗ ಕರ್ಕೊಂಡೋಗಿ ನಾವ್ ಯಾರನ್ನ ತೋರ್ಸಲ್ಲ. ಅಣ್ಣ, ಅಣ್ಣ, ಅಲ್ಲಿ ಕಮ್ಲಿನ್ ಯಾರೋ ಎಳ್ಕೊಂಡು ಹೋಗ್ತಿದ್ದಾರೆ.
ಅಣ್ಣ ಯಾರು ರೌಡಿಗಳು. ಅಣ್ಣ ಗೆಟ್ ಅಪ್. ಅಣ್ಣ ಏನ್ ನೋಡ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಅಣ್ಣ ಪ್ಲೀಸ್ ಬಾ ಅಣ್ಣ, ಡೂ ಸಮಥಿಂಗ್ ಪ್ಲೀಸ್. ವೆರಿ ಗುಡ್ ರಿಷಿ ಸರ್. ನೀವಿರಲಿಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತಾ ಇತ್ತು. ಹಾಂ, ಎಲ್ಲರೂ ನಡೀರಿ, ಬೇಗ ಊಟ ಮುಗಿಸಿ ಬಸ್ ಹತ್ತಿ. ನೀವು ಹೋಗಿ ಊಟ ಮಾಡಿ. ಕಮಲಿ ಅವರೇ,
ನೀವೇ ಕರೆಯೋವರೆಗೂ ಇನ್ಯಾವತ್ತೂ ಸಹಾಯಕ್ಕೆ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನೀವು ಬಾಯಿ ಬಿಟ್ಟು ಕರೆಯೋ ಅವಶ್ಯಕತೆನೇ ಇಲ್ಲ ಕಮಲಿ ಅವರೇ. ನಿಮ್ಮ ಕಣ್ಣೋಟ ಸಾಕು. ನಿಮ್ಗೇನೇ ತೊಂದರೆ ಆದರೂ ಅದನ್ನು ಎದುರಿಸಿ ನಿಲ್ಲೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಅಮ್ಮ, ಈ ಹುಡುಗಿ ನೋನು, ಈ ಹುಡುಗಿ ಬೇಡ ಅಂತ ಅವತ್ತೇ ಹೇಳಿದ್ನಲ್ಲ, ಯಾಕೆ ಇದನ್ನ ತೆಗ್ದಿಟ್ಟಿಲ್ಲ? ಇದು ಹುಡುಗಿ ಓಕೆ, ಆದರೆ ಇವ್ರ ಅಪ್ಪ ಅಮ್ಮ ತುಂಬ ಕೊಚ್ಕೊಳ್ತಾರೆ. ನಮ್ಮ ಹುಡುಗಿ ಹಾಗೆ ಹೀಗೆ ಗೋಲ್ಡ್ ಮೆಡಲಿಸ್ಟು ಅಂತೆಲ್ಲ. ಈ ಹುಡುಗಿ ಏನು ಅಮ್ಮ ದೊಡ್ಡ ಮಗ ಅಪರೂಪಕ್ಕೆ ಒಟ್ಟು ಕೂತು ಮಾತಾಡ್ತಾ ಇದ್ದೀರಾ? ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಡಿಸ್ಕಷನಾ? ಹ್ಞೂ ಮಾವ, ಹೊಸ ಪ್ರಾಜೆಕ್ಟೇ. ರಿಷಿಗೆ ಹುಡುಗಿನ ಹುಡುಕ್ತಾ ಇದ್ದಾರೆ. ಇವರೇ ಆಪ್ಷನ್ ತಂದುಕೊಟ್ಟಿರೋದು. ತಾರಾ, ವಾಟ್ ಆರ್ ಯು ಡೂಯಿಂಗ್? ಯಾಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ವ ರಮೇಶ್? ಲುಕ್ ಅಟ್ ಮಿ ತಾರಾ, ನಿನಗೆ ಇನ್ನೂ ಋಷಿ ಬಗ್ಗೆ ನಂಬಿಕೆ ಬಂದಿಲ್ವಾ? ಇದ್ರಲ್ಲಿ ನಂಬಿಕೆ ಪ್ರಶ್ನೆ ಎಲ್ಲಿಂದ ಬಂತು? ಮತ್ತೇನಿದೆಲ್ಲ? ಯಾಕೆ ಋಷಿಗೆ ಹೀಗೆ ಅವಸರವಾಗಿ ಅಲಯನ್ಸ್ ಹುಡುಕ್ತಾ ಇದೆಯಾ? ಹಾಂ, ಅವಸರನ? ಯಾರು ಹೇಳಿದ್ದು? ನಾನು ನಮ್ಮ ರಚನಾಗೆ ಗಂಡು ಹುಡುಕೋ ಟೈಮಲ್ಲೇ ರಿಷಿಗೂ ಹುಡುಗಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಏನು ತಾರ ಇದು? ಇರೋ ಬಟ್ಟೆ ಸೆಲೆಕ್ಟ್ ಮಾಡೋಷ್ಟು ಸುಲಭವಾಗಿ ಮಾತಾಡ್ತಿದೆಯಲ್ಲ. ಲಿಸನ್ ತಾರಾ, ರಿಷಿ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಪ್ಲೀಸ್ ಏನೇನೋ ಮಾಡಿ ಅವನನ್ನು ಫೋರ್ಸ್ ಮಾಡಬೇಡ. ದೆನ್ ಹಿ ಮೇ ಟರ್ನ್ ಔಟ್ ಟು ಬಿ ಎ ರೆಬೆಲ್. ಅವನೇನಾದ್ರೂ ಕೋಪ ಮಾಡ್ಕೊಂಡು ಹೊಟ್ಟೋದ್ರೆ ಅವಾಗ ಏನು ಮಾಡೋದು? ನೀವೇ ಹೇಳಿದ್ರಲ್ಲ, ರಿಷಿ ಬಗ್ಗೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು ಅಂತ. ಆ ಕಾನ್ಫಿಡೆನ್ಸ್ನಲ್ಲೇ ಹೇಳ್ತಾ ಇದ್ದೀನಿ. ನೀವು ಭಯ ಪಡೋ ಹಾಗೆ ಏನೂ ಆಗಲ್ಲ. ರಿಷಿ ನಾನು ತೋರಿಸಿದ ಹುಡುಗಿನೇ ಮದುವೆ ಆಗ್ತಾನೆ. ಓಕೆ, ಒಂದು ವೇಳೆ ಅವನು ಒಪ್ಕೊಳ್ಳಿಲ್ಲ ಅಂದರೆ? ಒಪ್ಪೋ ಹಾಗೆ ಮಾಡ್ತೀನಿ. ಕಮ್ಲಿ, ನೀನು ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳ್ಬೋದಿತ್ತು ಕಣಮ್ಮಿ. ಅಯ್ಯೋ, ನನ್ಗನ್ಸಿದ್ದು ನಾನು ಹೇಳ್ದೆ. ನೀನೇನು ಬೇಸರ ಮಾಡ್ಕೋಬೇಡ ಬಿಡು. ಸರಿ, ನೀವು ಹೋಗಿರು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಇರು, ನಾನು ಬಂದೆ. ಅನಿಕಾ, ಲುಕ್ ದೇರ್. ದಿಸ್ ಇಸ್ ನಾಟ್ ರೈಟ್. ಏಯ್, ರೈಟ್ ಆ್ಯಂಡ್ ರಾಂಗ್ ಹೇಳೋದಕ್ಕಲ್ಲ ನೀನು ನಮ್ಮ ಜೊತೆ ಇರೋದು, ನಾವು ಹೇಳ್ದಂಗೆ ಕೇಳೋಕ್ಕೆ. ಬಂದ್ರೆ
ಬಸ್ಸಿಯ ಗಾಡೀಲಿ ಡೀಸೆಲ್ ಕಡಿಮೆ ಇದೆ, ಕ್ಯಾನಲ್ಲಿ ಡೀಸೆಲ್ ಇದೆಯಲ್ಲ, ತಗೊಂಬ ಗಾಡಿಗೆ ಹಾಕೋಣ. ಅಣ್ಣ ಅದು ಯಾಕೋ ಏನಾಯ್ತು? ಅಣ್ಣ ಕ್ಯಾನಲ್ಲಿ ಡೀಸೆಲ್ ತರೋದು ಮರ್ತ್ಬಿಟ್ಟೆ ಅಣ್ಣ. ಅಯ್ಯೋ ನಿನ್ನ ಲೇ, ಗಾಡೀಲಿ ಡೀಸೆಲ್ ಕಡಿಮೆ ಇದೆ, ಏನು ಮಾಡಲಿ ಇವಾಗ ನಾನು? ಅಣ್ಣ ಇಲ್ಲೇ ಮುಂದೆ ಒಂದು 7 ಕಿಲೋಮೀಟರ್ ಇದ್ರೆ ಪೆಟ್ರೋಲ್ ಬಂಕ್ ಐತಣ್ಣ, ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಸರಿಯಪ್ಪ, ಅಲ್ಲಿವರೆಗೂ ಗಾಡಿ ಹೋಗ್ಬೇಕಲ್ಲ. ಹಾಂ, ರಿಷಿ ಇರಲಿಲ್ಲ ಅಂತಿದ್ರೆ ತುಂಬ ತೊಂದರೆ ಆಗ್ಬಿಡೋದು. ದ ಸಿಚುಯೇಷನ್ ವುಡ್ ಹ್ಯಾವ್ ಬಿನ್ ವೆರಿ ವರ್ಸ್. ಏನಪ್ಪ ಎಲ್ಲ ರೆಡಿನಾ? ಹೊರಡ್ಬೋತಾನೆ? ರೆಡಿ ಸರ್, ನಡೀರಿ. ಹಾಂ ಆಯ್ತು. ಈ ಕಮಲಿ ನಿಮಗೆ ಎಲ್ಲೋದ್ರು? ಹೋಗಿ ಒಳಗೆ ಕೂತಿರ್ಬೋದಾ? ಇದ್ರೂ ಇರ್ಬೋದೇನೋ. ಹಾಂ ಏನೂ ತೊಂದರೆ ಇಲ್ಲ. ಈಗ ತಾನೇ ಮಾಡಿದ್ವಿ. ಹಾಂ, ಇಲ್ಲೇ ಇದ್ದಾಳೆ, ಕೊಟ್ಟೆ. ಹಲೋ. ಹಾಂ, ಏನು ಟೆನ್ಷನ್ ಇಲ್ಲ. ಹಾಂ, ನೋ ಪ್ರಾಬ್ಲಮ್. ಹಾಂ ಅಯ್ಯೋ, ನಥಿಂಗ್ ಟು ವರಿ, ನಾವು ಸೇಫ್ ಆಗಿದ್ದೀವಿ. ಯಾ ಅಮ್ಮ, ಎಲ್ಲರೂ ಬಂದರು, ಇನ್ನೇನು ಬಸ್ ಹೊರಡುತ್ತೆ. ಐ ಟಾಕ್ ಟು ಯು ಲೇಟರ್, ಓಕೆನಾ? ಯಾ ಬಾಯ್.